ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 8 ಆಗಸ್ಟ್ 2024 ನಿಫ್ಟಿ 50 BSE ಸೆನ್ಸೆಕ್ಸ್ ನಮ್ಮ ಶೇರ್ ಮಾರ್ಕೆಟ್ ಏನಾಯಿತು ಅಂತ ನೋಡ್ಕೊಂಬರೋಣ. ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಇವತ್ತು ನೋಡೋದಾದರೆ ನಿಫ್ಟಿ 50 ಇವತ್ತು ಇಳಿಕೆ ಆಗಿದೆ. 180.50 ಪಾಯಿಂಟ್ಸ್ಗಳಷ್ಟು ಇಳಿಕೆ ಆಗಿದೆ. ಅಂದರೆ ಸುಮಾರು 0.74%, 74% ಅಷ್ಟು ಇವತ್ತು ಇಳಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,117 ಪಾಯಿಂಟ್ಸ್ ಇವತ್ತು ಕ್ಲೋಸ್ ಆಗಿದೆ. ಇದು ಒಂದು ಇಳಿಕೆ ಅಂತಲೇ ಹೇಳ್ಬೋದು, ದೊಡ್ಡ ಇಳಿಕೆ ಅಂತಲೇ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 581.79 ಪಾಯಿಂಟ್ಸ್ಗಳಷ್ಟು ಇಳಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 78,886.77 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಸುಮಾರು 0.73% ಅಷ್ಟು ಇವತ್ತು ಇಳಿಕೆ ಆಗಿದೆ. ಏನಕ್ಕೆ ಇಳಿಕೆ ಅಂತ ನೋಡೋದಾದರೆ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಅಂತ ಇರ್ಬೋದು, ಓವರ್ ವ್ಯಾಲ್ಯೂಯೇಷನ್ಸ್, ಆಮೇಲೆ ಗ್ಲೋಬಲ್ನಲ್ಲಿ ಯಾವುದೇ ರೀತಿ ಸಪೋರ್ಟ್ ಇದಕ್ಕೆ ಸಿಗ್ತಾ ಇಲ್ಲ. ನಿನ್ನೆ ಸ್ವಲ್ಪ ರಿಕವರಿ ಆಗಿತ್ತು, ಆಮೇಲೆ ಮತ್ತೆ ಇವತ್ತು ಒಂದು ದೊಡ್ಡ ಇಳಿಕೆನೇ ಮಾಡಿದೆ ನಮ್ಮ ಶೇರ್ ಮಾರ್ಕೆಟ್. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಅತಿ ದೊಡ್ಡ ಶೇರ್ಸ್ಗಳಲ್ಲಿ ಏರಿಕೆ ಆಯಿತು ಅಂತ ನೋಡೋದಾದರೆ ಭಾರತಿ ಏರ್ಟೆಲ್ ಶೇರ್ಸ್ಗಳು, ITC, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಇಂಡಸ್ಇಂಡ್ ಬ್ಯಾಂಕ್, ಸನ್ ಫಾರ್ಮಾ, ಆಕ್ಸಿಸ್ ಬ್ಯಾಂಕ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಅದೇ ರೀತಿ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಇಂಡಸ್ಇಂಡ್ ಬ್ಯಾಂಕ್, ಸನ್ ಫಾರ್ಮಾ, ಆಕ್ಸಿಸ್, ಮಹೇಂದ್ರ ಈ ಕಂಪ್ನಿಗಳು ಇಷ್ಟು ಬಿಟ್ಟರೆ ಹೆಚ್ಚು ಕಡಿಮೆ ಇನ್ಯಾವುದೇ ರೀತಿಯಾದ ಒಂದು ಕಂಪ್ನಿಗಳಲ್ಲಿ ಇವತ್ತು ಶೇರ್ಸ್ಗಳಲ್ಲಿ ಏರಿಕೆ ಆಗಿಲ್ಲ. ಹೆಚ್ಚು ಕಡಿಮೆ ಎಲ್ಲನೂ ಒಂದು ಲಾಸೇ ಮಾಡಿದೆ ಅಂತ ಹೇಳ್ಬೋದು. ಅದೇ ರೀತಿ ಒಂದು ದೊಡ್ಡ IPO ಇತ್ತು, ಬ್ರೈನ್ ಬೀಸ್ ಸೊಲ್ಯೂಷನ್ಸ್ ಲಿಮಿಟೆಡ್, ಫಸ್ಟ್ ಕ್ರೈ ಇದು ಆ್ಯಕ್ಚುಲಿ. ಇದೂ ಅಷ್ಟೇ ಅಂತ ಏನು ತುಂಬಾ ಸಬ್ಸ್ಕ್ರಿಪ್ಷನ್ಸ್ ಆಗಿಲ್ಲ. ಸುಮಾರು 2.33 ಟೈಮ್ಸ್, ಅಂದರೆ 2.33 ಟೈಮ್ಸ್ ಅಷ್ಟೇ ಅಪ್ಲಿಕೇಶನ್ಸ್ ಅಥವಾ ಸಬ್ಸ್ಕ್ರಿಪ್ಷನ್ಸ್ ಆಗಿದ್ರದ್ದು. ಸ್ವಲ್ಪ ಪಾಪ್ಯುಲಾರಿಟಿ ಇತ್ತು, ಬಟ್ ಅದರಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಮಾಡಬೇಕಾದ್ರೆ ತುಂಬಾ ಹಿಂದೇಟ್ ಹಾಕಿದ್ದಾರೆ. ಪ್ರೈಸ್ ರೇಂಜ್ 440 ರೂಪಾಯಿಂದ 465 ರೂಪಾಯಿ ಇದೆ. ಒಂದು ದೊಡ್ಡ ಸ್ವಲ್ಪ ಪ್ರೈಸ್ ರೇಂಜ್ ಜಾಸ್ತಿನೇ ಆಯಿತು ಅಂತ ಹೇಳಿದ್ರು. ನೋಡೋಣ ಇದು ಯಾವಾಗ ಲಿಸ್ಟಿಂಗ್ ಆಗುತ್ತೋ ಅವಾಗ ಗೊತ್ತಾಗುತ್ತೆ ಇದೇನು ಅಂತ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.